ಸ್ನೇಹಿತರೆ, ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ವೋಟರ್ ಐ ಡಿ ಕಾರ್ಡ್ ಏನಾದರೂ ತಪ್ಪಾಗಿದ್ದರೆ, ಅಂದರೆ ನಿಮ್ಮ ತಂದೆ ಹೆಸರಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಹೆಸರಾಗಿರ್ಬೋದು, ಯಾವುದೇ ತರಹದ ತಪ್ಪುಗಳಾಗಿದ್ದರೆ, ಸ್ವತಃ ನಿಮ್ಮ ಹೆಸರು ಕೂಡ ತಪ್ಪಾಗಿದ್ದರೆ ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೊಳ್ಳೋದು, ಒಂದು ವೇಳೆ ನಿಮ್ಮ ವಿಳಾಸ ಸ್ಥಳದಿಂದ ಸ್ಥಳಕ್ಕೆ ಏನಾದರೂ ಚೇಂಜ್ ಆಗಿತ್ತು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ವಿಳಾಸನ ವೋಟರ್ ಐ ಡಿ ಕಾರ್ಡಲ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಫೋನ್ನಲ್ಲಿ ನೀವು ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರ್ಗೆ ಬಂದು ನೀವು ವೋಟರ್ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡಿ ಅಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ತುಂಬ ಆಪ್ಷನ್ಗಳಿದೆ. ನೀವು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ ನೋಡಿ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ನು ಕೂಡ ಮಾಡ್ಬೋದು. ಒಂದು ವೇಳೆ ಫಾರಮ್ 7ನ ಬಳಸಿ ನೀವು ಡಿಲಿಟೇಷನ್ ಅಂದರೆ ನಿಮ್ಮ ಯಾರಾದರೂ ತೀರೋಗಿದ್ರೆ ಅವನ್ನು ಕೂಡ ಡಿಲೀಟ್ ಮಾಡ್ಬೋದು. ಕರೆಕ್ಷನ್ ಮಾಡಬೇಕು ಅಂದರೆ ಇಲ್ಲಿ ಫಾರಮ್ ನಂಬರ್ 8 ಅಂತ ಇದೆ ನೋಡಿ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನೀವು ಈ ಥರ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ. ನೀವು ನ್ಯೂ ಯೂಸರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಒಂದು ಫೋನ್ ನಂಬರ್ನ ಕೊಟ್ಟು ಒಂದು OTPನ ಹಾಕಬೇಕಾಗತ್ತೆ. OTP ಹಾಕಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಹೆಸರು ಮತ್ತು ನೀವು ಅಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಕೆಳಗಡೆ ಹಾಕಬೇಕಾಗತ್ತೆ. ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗಿದೆ ಅಂತ ನೀವು ಹೋಮ್ ಪೇಜ್ಗೆ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಕಾಲಮ್ಗೆ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಂಥ ಫೋನ್ ನಂಬರು ಹಾಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಂಥ ಪಾಸ್ವರ್ಡು ಎರಡನ್ನೂ ಕೂಡ ಹಾಕಿ ನೀವು ಕ್ಲಿಕ್ ಮಾಡ್ತು ಅಂದರೆ ಮತ್ತೆ ಒಂದು OTP ಬರುತ್ತೆ ನಿಮಗೆ. OTPನ ಹಾಕಿ ನೀವು ಲಾಗಿನ್ ನೋ ಅಂತ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ OTP ಹಾಕಿ ಲಾಗಿನ್ ನೋ ಅಂತ ಕ್ಲಿಕ್ ಮಾಡಿಕೊಂಡೆ. ನಂತರ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆ, ಫಸ್ಟ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಫಾರಮ್ ನಂಬರ್ 8 ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ವೆಲ್ಕಮ್ ಟು ವೋಟರ್ ಹೆಲ್ಪ್ಲೈನ್ ಅಂತ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಲೆಸ್ ಸ್ಟಾರ್ಟ್ ಅಂತ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯು ಹ್ಯಾವ್ ಎ ವೋಟರ್ ಐ ಡಿ ನಂಬರ್ ಅಂತ, ನಿಮ್ಮ ಹತ್ರ ವೋಟರ್ ಐ ಡಿ ನಂಬರ್ ಇದೆಯೇ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೀವು ವೋಟರ್ ಐ ಡಿ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ವೋಟರ್ ಐ ಡಿ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟ್ರಿ ವೋಟರ್ ಐ ಡಿ, ಪ್ಲೀಸ್ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್ ಅಂತ ಇದೆ, ಕೆಳಗಡೆ ಪ್ರೊಸೀಡ್ ಬಟನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಮ UGA ನಂಬರ್ ಸಮೇತವಾಗಿ ನಿಮ್ಮ ವೋಟರ್ ಐ ಡಿಲಿ ಇರ್ತಕ್ಕಂಥ ಅಡ್ರೆಸ್ಸು ಮತ್ತು ಪೋಲಿಂಗ್ ಬೂತು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಇದೆಲ್ಲ ಒಂದು ಸರಿ ಕರೆಕ್ಟಾಗಿದೆ ನೋಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ನೀವು ಇಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ನೀವು ಕಾಲಮ್ಗಳು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಕೂಡ ಒಂದೇ ರೀತಿ ಇರಬೇಕು. ಏನಾದರೂ ಕನ್ನಡದಲ್ಲಿ ತಪ್ಪಾಗಿತ್ತು ಅಂದರೆ ಅದನ್ನು ಕೂಡ ಎಡಿಟ್ ಆಪ್ಷನ್ ಇದೆ, ಓಪನ್ ಮಾಡಿ ನೀವು ಎಡಿಟ್ ಮಾಡ್ಕೋಬೋದು. ಹಾಗೆ ನಿಮ್ಮ ಹಸ್ಬೆಂಡ್ ಹೆಸರು ಕೂಡ ಅದೇ ರೀತಿ ನೀವು ತಪ್ಪುಗಳಾಗಿದ್ದರೆ ಅದನ್ನು ಕೂಡ ಕರೆಕ್ಷನ್ ಮಾಡ್ಕೋಬೋದು. ನಿಮ್ಮದು ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ನೀವು ಜಸ್ಟ್ ಆಧಾರ್ ನಂಬರ್ನ ಹಾಕಿ ನಿಮ್ಮ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ನು ಕೂಡ ನೀವು ಇಲ್ಲಿ ಲಿಂಕ್ ಮಾಡ್ಕೋಬೋದು. ಆಧಾರ್ ನಂಬರ್ ಹಾಕಿ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಕೇಳುತ್ತೆ, ಅಪ್ಲಿಕೆಂಟ್ದ ಫೋನ್ ನಂಬರು ಇಲ್ಲ ಫ್ಯಾಮಿಲಿ ಅವ್ರದ್ದು ಅಂತ ಕೇಳುತ್ತೆ. ಇಲ್ಲಿ ಅಪ್ಲಿಕೆಂಟ್ ಇದ್ದರೆ ಅಂದರೆ ಅಪ್ಲಿಕೆಂಟ್ ಫೋನ್ ನಂಬರ್ನೇ ಹಾಕಿ. ನಂತರ ಇಲ್ಲಿ ಕೆಳಗಡೆ ಇಮೇಲ್ ಐ ಡಿನೂ ಕೂಡ ಆಪ್ಷನ್ ಇದೆ, ಅವಶ್ಯಕತೆ ಇದ್ದರೆ ಇಮೇಲ್ ಐ ಡಿನೂ ಕೂಡ ಹಾಕ್ಬೋದು. ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ 4 ಆಪ್ಷನ್ಗಳು ಓಪನ್ ಆಗುತ್ತೆ. ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ, ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಕ್ಯೂಟ್ ಎಲೆಕ್ಟ್ರಲ್ ರೋಲ್, ಇಶ್ಯೂಸ್ ಆಫ್ ರೀಪ್ಲೇಸ್ಮೆಂಟ್, ಎಫಿಕ್ ವಿತೌಟ್ ಕರೆಕ್ಷನ್, ರಿಕ್ವೆಸ್ಟ್ ಫಾರ್ ಮಾರ್ಕಿಂಗ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂತೇಳಿ 4 ಆಪ್ಷನ್ಗಳು ಓಪನ್ ಆಗುತ್ತೆ. ನಾನಿಲ್ಲಿ ಓನ್ಲಿ ಅಡ್ರೆಸ್ ಚೇಂಜ್ ಮಾಡ್ತಿರೋದ್ರಿಂದ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಈ ರೀತಿ ನೆಕ್ಸ್ಟ್ ಪೇಜೇ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡ್ಕೊಳ್ಳಿಕ್ಕೆ ಕಾಲಮ್ಗಳು ಓಪನ್ ಆಗುತ್ತೆ. ಮೊದಲಿಗೆ ನಿಮ್ಮ ಹೌಸು, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ನಂಬರ್ ಅಂತ ಕೇಳುತ್ತೆ. ನಿಮ್ಮದು ಅಪಾರ್ಟ್ಮೆಂಟ್ ನಂಬರ್ ಇಲ್ಲ ಅಂತಂದರೆ ನಿಮ್ಮದು ಸ್ಟ್ರೀಟ್ ಹೆಸರನ್ನ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ನಿಮ್ಮ ಸ್ಟ್ರೀಟ್ ಅಲ್ಲಿ ಕೇಳುತ್ತೆ, ಅಲ್ಲಿ ಸ್ಟ್ರೀಟ್ ಇದರಲ್ಲಿ ನಿಮ್ಮದು ಯಾವ ಕ್ರಾಸ್ ಇದೆ ಮತ್ತು ನಿಮ್ಮದು ಯಾವ ಬೀದಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಕನ್ನಡದಲ್ಲಿ ನಿಮ್ಮ ಹೆಸರು ಏನಾದರೂ ತಪ್ಪಾಗಿತ್ತು ಅಂದರೆ ನೀವು ಇಲ್ಲಿ ಕನ್ನಡ ಆಪ್ಷನ್ನು ಕೂಡ ಎನೇಬಲ್ ಮಾಡ್ಕೊಂಡು ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ವಿಲೇಜ್ ಅನ್ನೋ ಆಪ್ಷನ್ಗೆ ಬಂದು ನೀವು ಪ್ರಸ್ತುತ ವಾಸ್ತವಾಗಿರ್ತಕ್ಕಂಥ ಹಳ್ಳಿ ಆಗಿದ್ದರೆ ನಿಮ್ಮ ಹಳ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ಜಸ್ಟ್ ಕ್ಲಿಕ್ ಮಾಡ್ತು ಅಂದರೆ ಅದು ಕೂಡ ಇಂಗ್ಲೀಷಿಂದ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಕನ್ವರ್ಟ್ ಆಗಿದ್ದು ತಪ್ಪಾಗಿತ್ತು ಅಂದರೆ ಅದನ್ನು ಕೂಡ ಎಡಿಟ್ ಮಾಡ್ಕೋಬೋದು. ಹಾಗೆಯೇ ನಿಮ್ಮ ಪೋಸ್ಟ್ನ ಹಾಕಿ ಹಾಗೆ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ತದನಂತರ ನಿಮ್ಮ ತಹಸೀಲ್ ಅಥವಾ ಮಂಡಲ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ತಾಲೂಕನ್ನು ಹಾಕಬೇಕಾಗತ್ತೆ.
ನಂತರ ನಿಮ್ಮ ತಾಲೂಕು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ನಂತರ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗುತ್ತೆ, ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ಅಡ್ರೆಸ್ ಪ್ರೂಫ್, ಡಾಕ್ಯುಮೆಂಟ್ ಪ್ರೂಫ್ ಆಫ್ ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ಯಾವ ಪ್ರೂಫ್ ಆಗ್ತಾ ಇದ್ದೀರಿ ಅಂತ ಕೇಳುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದಿದೆ ನಿಮ್ಮ ಹತ್ರ, ನಾನೀಗ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಆ ಕಾಪಿನ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ಕೆಳಗಡೆ ಬಂತು ಅಂದರೆ ಅಪ್ಲೋಡ್ ಅನ್ನೋ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಕ್ಯಾಮ್ರಾ ಮತ್ತು ಗ್ಯಾಲರಿಯಿಂದ ನೀವು ಅಪ್ಲೋಡ್ನ ಮಾಡ್ಬೋದು. ನಾನು ಗ್ಯಾಲರಿಲಿ ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ, ಅದರಿಂದ ಡೈರೆಕ್ಟಾಗಿ ನಾನು ಗ್ಯಾಲರಿಯಿಂದ ನಾನು ಇಲ್ಲಿಗೆ ಕಾಪಿನ ಮಾಡ್ಕೋತಾ ಇದ್ದೀನಿ, ಅಂದರೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಪ್ರಿವ್ಯೂ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದ್ಸರಿ ಕರೆಕ್ಟಾಗಿದೆ ಇಲ್ವಾ ಅಂತ. ನಂತರ ನೀವು ಇಲ್ಲಿ ಡನ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡಿಕ್ಲರೇಷನ್ ಫಾರ್ಮಲ್ಲಿ ಹೆಸರು ಮತ್ತು ನಿಮ್ಮ ಡೇಟು ಮತ್ತು ನೀವು ಯಾವ ಪ್ಲೇಸಲ್ಲಿ ಅರ್ಜಿನ ಫಿಲ್ ಮಾಡ್ತಾಯಿದ್ದೀರಾ ಆ ಊರಿನ ಹೆಸರನ್ನ ಹಾಕಿ ಡನ್ ಅಂತ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟು ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ನೀವು ಫಿಲ್ ಮಾಡಿದ್ದೆಲ್ಲ ಕರೆಕ್ಟಾಗಿದೆ ಒಂದ್ಸರಿ ನೋಡ್ಕೊಳ್ಳಿ. ಒಂದು ವೇಳೆ ತಪ್ಪಾಗಿತ್ತು ಅಂದರೆ ನೀವು ನೆಕ್ಸ್ಟ್ ಪೇಜು ಮಾಮೂಲಿ ರಿಟರ್ನ್ ಹೋಗಿ ನೀವು ಎಡಿಟ್ನು ಕೂಡ ಮಾಡ್ಬೋದು. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಇದೆ ನೋಡಿ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದ್ದರೆ ಈ ರೀತಿ ಒಂದು ರೆಫರೆನ್ಸ್ ID ಕೂಡ ನಿಮಗೆ ಬರುತ್ತೆ. ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಇಲ್ವಾ ಅಂತ ಆ ID ತೊಗೊಂಡು ನೀವು ಇಲ್ಲಿ ಮತ್ತೆ ಹೋಮ್ ಪೇಜಿಗೆ ಬಂದು ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ ನೋಡಿ, ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಂಥ ರೆಫರೆನ್ಸ್ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಅಂತ ಟ್ರ್ಯಾಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಒಟ್ಟು 4 ಹಂತ ಇದೆ, ಅಲ್ಲಿ 1 ಹಂತ ಕಂಪ್ಲೀಟ್ ಆಗಿದೆ, ಇನ್ನು 3 ಹಂತ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಕಾರ್ಡು ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲಿ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಯಶಸ್ವಿಯಾಗಿ ನಿಮ್ಮ ವೋಟರ್ ID ಕರೆಕ್ಷನ್ನ ಮಾಡ್ಕೋಬೋದು. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.